ವೀಕ್ಷಕರೇ ನಮಸ್ಕಾರ. ನಾನು ಶ್ರೀ ಗುರುಚರಿತ್ರೆಯನ್ನು ಪಾರಾಯಣ ಪ್ರಾರಂಭಿಸಿದ್ದೇನೆ ಓದಲು. ಈ ಗುರುಚರಿತ್ರೆಯು 52 ಅಧ್ಯಾಯಗಳಿವೆ. ಇದನ್ನು ತಾವು ಓದಬಹುದು. ಅಂದರೆ ಇದು ದತ್ತಚರಿತ್ರೆಯನ್ನು ಕೂಡ ಅಂತಾರೆ. ಗುರುಗಳು ಈ ಚರಿತ್ರೆಯಲ್ಲಿ ಗುರುಗಳು ಬೇರೆ ಬೇರೆ ಪ್ರಾಂತ್ಯ ಊರುಗಳಲ್ಲಿ ಅವತರಿಸಿ ಪವಾಡ ಮಾಡಿ ಯಾರಿಗೆ ವಿದ್ಯೆ ಇಲ್ಲೋ ವಿದ್ಯೆ, ಮಕ್ಕಳಿಲ್ಲದವರಿಗೆ ಮಕ್ಕಳು, ಕಬ್ಬಿಣವನ್ನು ಬಂಗಾರ ಮಾಡಿ ತೋರಿಸಿದ್ದಾರೆ, ಸತ್ತ ಜೀವವನ್ನು ಉಳಿಸಿದ್ದಾರೆ. ಈ ಥರ ಪವಾಡ ಮಾಡಿ ಒಂದು ಸ್ವಲ್ಪ ಅಕ್ಕಿಯಿಂದ ಇಡೀ ಊರಿಗೆ ಅನ್ನವನ್ನು ಸಂತರ್ಪಣೆ ಮಾಡಿಸಿದ್ದಾರೆ. ಈ ಥರ ನಾನಾ ಲೀಲೆಗಳಿದೆ. ತಮಗೆ ನಾನು ಓದುತ್ತಾ ಹೋದಾಗೆ ತಮಗೆ ಇದು ಅರ್ಥವಾಗ್ತಾ ಹೋಗುತ್ತೆ. ಅವರ ಲೀಲೆಗಳು, ಅವರ ಪವಾಡಗಳು ಮತ್ತು ಅವರ ಮೇಲೆ ಭಕ್ತಿ ಶ್ರದ್ಧೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ನೋಡಿ, ಇದನ್ನು ಎಲ್ಲರೂ ಓದಬಹುದು. ಯಾವ ಧರ್ಮದ ಕುಲಭೇದಗಳಿಲ್ಲ. ಇದಕ್ಕೆ ಯಾರಾದರೂ ಓದಬಹುದು. ಆದರೆ ಯಾವ ಥರ ಓದಬೇಕು ಅನ್ನೋದು ಈ ಗ್ರಂಥದಲ್ಲಿದೆ. ಅದನ್ನು ಪಾಲಿಸಬೇಕು. ಕೆಲವು ನಿಯಮಗಳಿದೆ. ಇದನ್ನು ವೀಕ್ಷಿಸಬಹುದು ಅಥವಾ ಕೇಳಬಹುದು. ಕೇಳುವುದು ಎಷ್ಟು ಫಲ ಸಿಗುತ್ತಂದರೆ, ಓದಿದರೆ ಎಷ್ಟು ಫಲವೋ ಅಷ್ಟೇ ಕೇಳಿದರೂ ಸಿಗುತ್ತದೆ. ಯಾವ ಥರದ್ದು ಎರಡಕ್ಕೂ ಒಂದೇ ಫಲ ಇದೆ. ನೋಡಿ, ಈಗಿನ ಜೀವನ ಶೈಲಿ ತುಂಬ ಒತ್ತಡದಾಯಕವಿದೆ. ಯಾರಿಗೂ ಸಮಯವಿಲ್ಲ. ಒಬ್ಬರನ್ನೊಬ್ಬರು ಮಾತಾಡಿಸಲಿಕ್ಕೆ ಸಮಯವಿಲ್ಲ. ಅಷ್ಟು ಕೆಲಸ, ಅಷ್ಟು ಒತ್ತಡ ಜೀವನ, ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ನಾವು ನಮಗೋಸ್ಕರ ಸ್ವಲ್ಪ ನಮ್ಮ ಸಮಯವನ್ನು ಆಧ್ಯಾತ್ಮ ಮತ್ತು ಈ ಅಧ್ಯಾತ್ಮದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಯಾವ ಥರ ಜೀವನ ಮಾಡಬೇಕು, ಯಾವ ಥರ ಜನರ ಜೊತೆಗೆ ಬೆರಿಬೇಕು, ಯಾವ ಥರ ನಾವು ನಡ್ಕೋಬೇಕು ಅನ್ನೋದು ಹೇಳಿದ್ದಾರೆ. ಅದನ್ನು ಸ್ವಲ್ಪ ನಾವು ಇದರಿಂದ ತಿಳ್ಕೋಬೇಕು. ಬರೀ ದುಡ್ಡು ಅಂತ ಹೋಗಬಾರ್ದು. ಅದು ಗುರುಚರಿತ್ರೆಯಲ್ಲೂ ಬರೆದಿದ್ದಾರೆ. ನಂದು ಹೇಳ್ತಾ ಇಲ್ಲ, ನಾನು ಗುರುಚರಿತ್ರೆ ಇರೋದನ್ನೇ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನು ಸಾಯಂದೇಮ ಎನ್ನುವರು ಕವಿಗಳು. ಗುರುಗಳ ಕಾಲದಲ್ಲಿ ಅದನ್ನು ಕನ್ನಡದಲ್ಲಿ ಬರೆದರು. ಮತ್ತು ನರಕೇಸರಿ, ನಂದಿ ಶರ್ಮ ಮತ್ತು ನರಹರಿಯಂಥ ಕವಿಗಳು, ಪಂಡಿತರು ಇದನ್ನು ಕೆಲವು ಗದ್ಯ ಪದ್ಯದಲ್ಲಿ ಬರೆದು ಅದನ್ನು ವರ್ಣನೆ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ. ಶಿರ್ಡಿ ಸಾಯಿಬಾಬಾ ಅವರು ಇದನ್ನು ತನ್ನ ಶಿಷ್ಯನಾದ ಕುಶಾಬವು ಅವನ ಕಡೆಯಿಂದ 108 ಸಲ ಇದನ್ನು ಪಾರಾಯಣ ಅಂದರೆ ಓದಿಸಿ ಪ್ರೋತ್ಸಾಹಿಸಿದ್ದಾರೆ. ನೋಡಿ, ನಾನು ಇದನ್ನು ಓದಿ ನನ್ನ ಮಟ್ಟಿಗೆ ತಿಳಿದುಕೊಂಡಿದ್ದೇನೆ. ಅದನ್ನು ತಮಗೆ ವ್ಯಕ್ತಪಡಿಸ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ. ನನಗಿಂತೂ ಹೆಚ್ಚಿಗೆ ಓದಿ ತಾವು ಹೆಚ್ಚು ತಿಳಿದುಕೊಳ್ಳಬಹುದು. ಈಗ ಇದನ್ನು ಪ್ರಾರಂಭಿಸೋಣ. ಅಧ್ಯಾಯ 1 ಈ ಶ್ಲೋಕದೊಂದಿಗೆ. ಅಧ್ಯಾಯ 1. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯಾಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯೈ ನಮಃ, ಶ್ರೀ ಶ್ರೀ ಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭಮಿಂದ್ರ ನೀಲ ಜಟಿಲಂ ಭಸ್ಮಾಂಗ ರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೆ ಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾರಾಧಿತಂ
ದತ್ತಾತ್ರೇಯ ಉಪಾಸ್ಮಯೇ ನದಿಮುದ ಧ್ಯೇಯಸ್ಸದಾ ಯೋಗಿಬಿ. ಇದನ್ನು ದಿನಾಲೂ ಒಂದು ಸಾರಿ ಹೇಳ್ಕೋಬೇಕು. ಗುರುಗಳ ಕೃಪೆಗೆ ಪಾತ್ರರಾಗ್ತೀರಿ, ತಮಗೆ ಫಲ ಕೊಡ್ತಾರೆ ಗುರುಗಳು. ಅಧ್ಯಾಯ 1ರಲ್ಲಿ ಗಂಧರ್ವಪುರದಲ್ಲಿ ನರಸಿಂಹ ಸರಸ್ವತಿಯವರ ಇದ್ರು ಗುರುಗಳ ಅವತಾರದು. ಅವರ ಮಹಿಮೆ ಎಲ್ಲ ಕಡೆಗೂ ಪಸರಿಸಿತು. ಎಲ್ಲ ಕಡೆ ಪ್ರಾಂತ್ಯಗಳಿಂದ, ಊರುಗಳಿಂದ ಜನರು ಬಂದು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು, ಮಕ್ಕಳಿಲ್ಲದವ್ರಿಗೆ ಮಕ್ಕಳು, ಮದುವೆ ಆಗದಿರೋರು ಮದುವೆ, ದಾರಿದ್ರ್ಯರು ಸಂಪತ್ತನ್ನು, ಮತ್ತು ಕೆಲವರು ರಾಜ್ಯ ಕಳ್ಕೊಂಡವ್ರು ರಾಜ್ಯ, ರೋಗ ಇದ್ದವರು ಅದನ್ನು ಸರಿಪಡಿಸ್ಕೊಂಡು, ವಿದ್ಯೆ ಇಲ್ಲದವರು ವಿದ್ಯೆ, ಈ ಥರ ನಾನಾ ಥರದ್ದು ಬಂದು ಗುರುಗಳ ಆಶೀರ್ವಾದ ತಗೊಂಡು ಅವ್ರು ಹೇಳಿದ್ದನ್ನು ಮಾಡಿ ಸರಿಪಡಿಸ್ಕೊಳ್ತಾ ಇದ್ದರು. ತಮ್ಮ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ರು. ಇದೇ ಥರ ಒಬ್ಬನು ಬಡ ಬ್ರಾಹ್ಮಣನಿದ್ದ. ಅವನ ಹೆಸರು ನಾಮಧಾರಕ ಅಂತ. ಅವನು ಕೂಡ ತುಂಬ ಕಷ್ಟದಲ್ಲಿದ್ದೆ, ಬಹಳ ಕಷ್ಟದಲ್ಲಿದ್ದ ಅವನು. ತಾನೂ ಕೂಡ ಗುರುಗಳನ್ನು ದರ್ಶನ ಮಾಡಿ ತನ್ನ ಕಷ್ಟಗಳನ್ನು ಅವರು ಹೇಳಿಕೊಂಡು ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಗಂಧರ್ವಪುರ ಕಡೆ ಗಂಧರ್ವಪುರದ ಕಡೆಗೆ ಹೊರಡ್ತಾ ಇದ್ದಾನೆ. ಹಸಿವು ಬಾಯಾರಿಕೆಗಳಿಂದ ದಣಿದು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದಾನೆ. ಗುರುಗಳನ್ನು ಸ್ಮರಿಸ್ತಾ ಇದ್ದಾನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. ಅಂದರೆ ನೋಡಿ, ಗುರುಗಳ ಮಹತ್ವ ತುಂಬ ಮಹತ್ವದ್ದು. ಗುರು ಸಂಪ್ರೀತನಾದರೆ ಬ್ರಹ್ಮ ವಿಷ್ಣು ಮಹೇಶ್ವರು ಸಂಪ್ರೀತನಾಗ್ತಾರೆ. ಗುರುಗಳನ್ನ ಒಲಿಸ್ಕೋಬೇಕು. ಮೂವರು ಒಲಿಸ್ತಾರೆ. ಒಂದು ವೇಳೆ ಗುರುಗಳನ್ನ ಒಲಿಸದೇ ಇದ್ದರೆ, ಗುರುಗಳು ಮುನಿದರೆ, ಕೋಪಗೊಂಡರೆ, ಮೂರಲ್ಲಿ ಯಾರೂ ಸಹಾಯ ಮಾಡಲ್ಲ. ಇದು ಕುರುಕ್ಷೇತ್ರದಲ್ಲಿದೆ, ಎಲ್ಲದ ಕಡೆಯೂ ಇದೆ. ಹೋಗ್ತಾ ಇದ್ದಾನೆ, ದಣಿತಾ ಇದ್ದಾನೆ. ಹಾಗೆ ಒಂದು ಮರದ ಕೆಳಗೆ ಕೂತ್ಕೋತಾನೆ. ನಿದ್ದೆ ಬಂದ್ಬಿಡುತ್ತೆ, ಮಲ್ಕೊಂಡ್ಬಿಡ್ತಾನೆ. ಗಾಢವಾದ ನಿದ್ರೆ. ಆದರೆ ನಿದ್ರೆಯಲ್ಲಿ ಅವನಿಗೊಂದು ಸ್ವಪ್ನ, ಅಂದರೆ ಒಂದು ಕನಸು ಬೀಳುತ್ತೆ. ಕನಸಲ್ಲಿ ಅವನಿಗೆ ಅವಧೂತರು ಕಾಣಿಸ್ಕೊಳ್ತಾರೆ. ಅವಧೂತರು ಅಂದರೆ ಜಟಾಧಾರಿಗಳು, ಭಸ್ಮ ಹಚ್ಕೊಂಡಿದ್ದಾರೆ, ಹುಲಿ ಚರ್ಮವನ್ನು ಧರಿಸಿದ್ದಾರೆ. ಅವರು ಅವನಿಗೆ ಆಶೀರ್ವದಿಸಿದರು ಕನಸಿನಲ್ಲಿ. ಅವನು ಕನಸಿನಲ್ಲಿ ಅವರನ್ನು ಪೂಜಿಸ್ತಾನೆ. ತನ್ನ ಕೂದಲುಗಳಿಂದ ಅವರ ಕಾಲುಗಳನ್ನು ತೊಳೆದು ಅವಳಿಗೆ ಗಂಧ ಹಚ್ಚಿ ನಮಸ್ಕರಿಸಿ ಅವನಿಗೆ ಎಚ್ಚರ ಆಗಿಬಿಡುತ್ತೆ. ಅಷ್ಟರಲ್ಲಿ ನೋಡ್ತಾನೆ, ಮರದ ಕೆಳಗೆ ಮಲ್ಕೊಂಡಿದ್ದಾನೆ. ಅಯ್ಯೋ, ಗುರುಗಳು ಸ್ವಪ್ನದಲ್ಲಿ ದರ್ಶನ ಕೊಟ್ರ ಅಂದ್ಕೊಂಡು ಹಾಗೆ ಹೋಗ್ತಾ ಇರ್ತಾನೆ. ಅವಧೂತರು ಅವನಿಗೆ ಕನಸಿನಲ್ಲಿ ಸ್ವಪ್ನ ಕೊಟ್ಟರು. ಅವನು ಎಷ್ಟು ಭಕ್ತಿ ತೋರಿಸ್ತಾ ಇದ್ದ ಅಂದರೆ, ಎಷ್ಟು ಭಕ್ತಿ ತೋರಿಸ್ತೀವೋ ಅಷ್ಟು ಗುರುಗಳು ನಮಗೆ ಒಲಿತಾರೆ, ಫಲ ಕೊಡ್ತಾರೆ. ಗುರುಚರಿತ್ರೆ ಬಹಳ ಭಕ್ತಿಯಿಂದ ಓದಬೇಕು. ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನು ಗುರುಗಳು ಮಾಡೇ ಮಾಡ್ತಾರೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗಿಸ್ತಾ ಇದ್ದೀನಿ. ತಾವು ಇದನ್ನು ಯೂಟ್ಯೂಬ್ನಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಮುಂದಿನ ಸಂಚಿಕೆಯಲ್ಲಿ, ಇದು ಮೊದಲನೇ ಸಂಚಿಕೆ. ಓಕೆ.